ಇಲ್ಲ ಸರ್, ಅದು ಖಂಡಿತವಾಗ್ಲೂ ಕೇಳಿದ್ದು ನಾವು ಸ್ವಾಗತ ಇದೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಹಿಂದಿ ಇಲ್ಲಿ ಹಿಂದಿಯವರಿಗೆ ಸಪೋರ್ಟ್ ಇದೆ ಕರ್ನಾಟಕ ಸರ್ಕಾರ, ಕನ್ನಡಿಗರಿಗೆ ಸಪೋರ್ಟೇ ಇಲ್ಲ. ಹೆಂಗೆ ಉದಾಹರಣೆಗೆ ನೀವು ಗುಜರಾತಿಂದ ಬೇರೆ ಬೇರೆ ರಾಜ್ಯಗಳು ಬಂದಿದ್ದಂಥ ಬಿಸ್ನೆಸ್ನವ್ರಿಗೆ ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರ ಅಲ್ಲ, ಎರಡೂ ಸರ್ಕಾರಗಳು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರೆ ಹೊರತು ಅವ್ರಿಗೆ ನೀವು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಉದಾಹರಣೆಗೆ ಅವ್ರ ಪರವಾಗಿ ನ್ಯಾಯ ಸಿಗುತ್ತೆ ಹೊರತು ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಡಬಲ್ ಸ್ಟ್ಯಾಂಡ್ ನೋಡಿ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೀವು ಧ್ವನಿ ಎತ್ತಿರುವಂಥದ್ದು ಭಾಳ ಇಷ್ಟ, ನಮ್ಗೆ ಖುಷಿಯಾಗಿದೆ ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ರಾಷ್ಟ್ರ ವಿಭಜನೆ ಆಡಿರುವಂಥದ್ದು ಈಗ ನಾನು ಆಡಿಲ್ಲ ನಿಮ್ಮ ಬೇರೆ ಅರ್ಥ ಅಂತ ಹೇಳ್ತಿದ್ದೀರಿ. ಖಂಡಿತವಾಗ್ಲೂ ಅದಕ್ಕೆ ಜನರು ತೀರ್ಮಾನ ಮಾಡ್ತಾರೆ. ಆದರೆ ಸುರೇಶ್ ಅವರು ಯಾಕೆ ಚುನಾವಣೆ ಸಂದರ್ಭದಲ್ಲಿ ಇದು ಬೇಕಿತ್ತಾ ಅನ್ನುವಂಥದ್ದು ನನ್ನ ಚುನಾವಣೆ ಸಂದರ್ಭದಲ್ಲೇ ಬೇಕಿತ್ತಾ ಚುನಾವಣೆ ಸಂದರ್ಭದಲ್ಲೇ ಬೇಕಿತ್ತಾ ಎಸ್. ಈಗ ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಮಾಡಬೇಕು ಅನ್ನೋದೇ ಉದ್ದೇಶ. ಚುನಾವಣೆ ಸಂದರ್ಭದಲ್ಲಿ ಇದು ಬೇಕಿತ್ತಾ ಅಂತ ಕೇಳ್ತಾ ಇದ್ದಾರೆ. ಚುನಾವಣೆ ಸಂದರ್ಭಕ್ಕಾಗಿಯೇ ಇದು ಅಂತ ಹೇಳ್ತೀನಿ. ನಾನು ಚುನಾವಣೆ ವಿಚಾರವಾಗಿ ಇದನ್ನು ಮಾತಾಡಲಿಲ್ಲ. ಬಜೆಟ್ನ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಏನು ಅನುದಾನಗಳ ಕೊರತೆ ಆಯಿತು, ಓಕೆ, ವಿಶೇಷವಾಗಿ ಸಾಕಷ್ಟು ಅನುದಾನಗಳನ್ನು ಕಡಿತ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ನಡೀತು ಅದೊಂದು. ಮತ್ತು ನಿಮಗೆ ಇಂಟ್ರೆಸ್ಟ್ ಫ್ರೀ ಸಾಲ ಕೊಡ್ತೀವಿ, 75,000 ಕೋಟಿ ಇಟ್ಟಿದ್ದೀವಿ, ನೀವು ಇಂಟ್ರೆಸ್ಟ್ ಫ್ರೀ ಸಾಲ ರಾಜ್ಯದವ್ರು ತೊಗೊಳ್ಳಿ, ಲಾಂಗ್ ಟರ್ಮ್ ಲೋನು, ನಮ್ಮ ದುಡ್ಡೇ ನಮಗೆ ಕೊಡೋದಕ್ಕೆ ನಿಮ್ಮ ಕೈಲಿ ಆಗಲ್ಲ, ಇನ್ನು ಸಾಲ ಯಾತಕ್ರಿ ನಿಮ್ಮ ಹತ್ರ ತಗೋಬೇಕು ಅಂತ ನಾವೇನು ಭಿಕ್ಷುಕರ ಅಂತೇಳಿ. ಇದು ರಾಜಕೀಯವಾಗಿ ಚುನಾವಣೆಗೆ ಇದು ಅಸ್ತ್ರ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದಲ್ಲ. ಓಕೆ, ಚುನಾವಣೆ ವಿಚಾರ ಅಲ್ಲ ಇದು. ಚುನಾವಣೆ ಬೇರೆ, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಪಕ್ಷದ ಒಂದು ಆಚಾರ ವಿಚಾರಗಳನ್ನು ಇಟ್ಕೊಂಡು, ನಮ್ಮ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು, ನಾನೇನು ಕಳೆದ 10 ವರ್ಷಗಳಿಂದ ಮಾಡಿದ್ದೀನಿ ಅದ್ರ ಮೇಲೆ ಚುನಾವಣೆ ನಡೀತದೆ. ಇದು ಕರ್ನಾಟಕದಲ್ಲಾಗಲಿ ಅಥವಾ ಬೇರೆ ರಾಜ್ಯಗಳಲ್ಲಾಗಲಿ ಅಥವಾ ಉತ್ತರ ಭಾರತದಲ್ಲಾಗಲಿ ಇದು ಚುನಾವಣಾ ವಿಚಾರ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.